ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ತುಂಬಾ ಆರೋಗ್ಯಕರವಾದ, ತುಂಬಾ ರುಚಿಕರವಾದ ರಾಗಿನ ಯೂಸ್ ಮಾಡಿಕೊಂಡು ರಾಗಿ ದೋಸೆನ ಯಾವ ಥರ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರಾಗಿ ದೋಸೆ ಅಂತೂ ನಮ್ಮ ದೇಹಕ್ಕೆ ತುಂಬಾ ತಂಪು ಮತ್ತು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಈ ರಾಗಿಯಿಂದ. ಇದ್ರ ಉಪಯೋಗಗಳನ್ನ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ರಾಗಿ ದೋಸೆನ ಮಾಡ್ಕೊಳ್ಳೋ ಅಂಥ ವಿಧಾನನ ನೋಡೋಣ ಬನ್ನಿ. ನಾನಿಲ್ಲಿ 1 ಬೌಲಷ್ಟು ರಾಗಿನ ತಗೊಂಡಿದ್ದೀನಿ. ನೋಡಿ, ಈ ಒಂದು ಟೈಮ್ಗಾಗಷ್ಟು ನಾನು ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪನೇ ಕ್ವಾಂಟಿಟಿನಲ್ಲಿ ಮಾಡ್ಕೋತಾ ಇದ್ದೀನಿ. 1 ಬೌಲು ಪೂರ್ತಿಯಾಗಿ ರಾಗಿನ ತಗೊಂಡಿದ್ದೀನಿ. ನಾವು ಯಾವ ಬೌಲಲ್ಲಿ ರಾಗಿನ ತಗೊಂಡಿರ್ತೀವಿ ಅದೇ ಬೌಲ್ನಲ್ಲಿ 1/4 ಬೌಲಷ್ಟು ನಾನು ಉದ್ದಿನ ಕಾಳನ್ನ ತಗೊಂಡಿದ್ದೀನಿ, ಅಂದರೆ ಉದ್ದಿನ ಬೇಳೆ. ನೋಡಿ, 1 ಕಪ್ಗೆ ನಾನು 1/4 ಕಪ್ಪಷ್ಟು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ನಾನು. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ನೀವು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ರಾಗಿ ನೋಡೋದಕ್ಕೆ ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇದ್ರೂ ಅದರಲ್ಲಿ ತುಂಬಾ ಒಟ್ಟಿನಂಶ ಇರುತ್ತೆ, ತುಂಬ ಗಲೀಜಿರುತ್ತೆ. 3ರಿಂದ 4 ಬಾರಿ ಆದರೂ ಇದನ್ನು ನೀವು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಉಜ್ಜಿ ನೋಡಿ ಎಷ್ಟೊಂದು ಡಸ್ಟ್ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಎಷ್ಟೊಂದು ಡಸ್ಟ್ ಕಾಣಿಸ್ತಾ ಇದೆ ರಾಗಿನಲ್ಲಿ. ಇದನ್ನು 3ರಿಂದ 4 ಬಾರಿ ಇವಾಗ ನಾನು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ನೋಡಿ, ರಾಗಿ ಎಷ್ಟು ಕೆಂಪುಗೆ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ? ನಾನಿವಾಗ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕಿಬಿಟ್ಟು ನೀರನ್ನು ಹಾಕಿ ಇದನ್ನು 6 to 7 ಅವರ್ಸು ನೀವು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಟೈಮ್ ಇದ್ದರೆ ಒಂದು 8 to 9 ಅವರ್ಸು ನೀವು ನೆನೆಸ್ಕೋಬೋದು. ಚೆನ್ನಾಗಿ ರಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತೆ. ನಾನಿವಾಗ ಒಂದು 5 to 6 ಅವರ್ಸ್ ಅದನ್ನು ನೋಡಿ ಮುಚ್ಚಿ ಇಟ್ಬಿಡ್ತೀನಿ. ಅದು ನೆಂದ ನಂತರ ನೋಡೋಣ. ಇವಾಗ ನೋಡಿ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ? ಇವಾಗ ನೀಟಾಗಿ ಎಷ್ಟು ಚೆನ್ನಾಗಿ ನೆಂದ್ಕೊಂಡಿದೆ. ಇವಾಗ ಇದನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. 2 ಟ್ರಿಪ್ನಲ್ಲಿ ನಾನು ರುಬ್ಕೋತೀನಿ. ಇವಾಗ ಮೊದಲನೇ ಟ್ರಿಪ್ ಹಾಕೋತಾ ಇದ್ದೀನಿ. ಇವಾಗಲೇ ನಾನು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಯಾಕೆ ಅಂದರೆ ಇವಾಗ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ನಾವು ದೋಸೆ ಇಟ್ಟು ಬೇಗ ಉದ್ಗಲ್ಲ. ಅದರಿಂದ ನಾವು ಇವಾಗಲೇ ಉಪ್ಪನ್ನ ಸೇರಿಸ್ಬಿಟ್ರೆ ಸ್ವಲ್ಪ ಉದ್ಗುತ್ತೆ ಅಂತ ಅಷ್ಟೇ. ಬೇಸಿಗೆ ಕಾಲದಲ್ಲಾದರೆ ನೀವು ಇದು ಬೇಕಿಲ್ಲ ಉಪ್ಪನ್ನ ಸೇರಿಸ್ಕೊಳ್ಳೋದು. ನೋಡಿ, ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ. ಒಂದೊಂದೇ ಟ್ರಿಪ್ಪಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಫ್ರೆಂಡ್ಸ್. ರಾಗಿ ಸ್ವಲ್ಪ ಹಾರ್ಡ್ ಇರುತ್ತೆ ಅಲ್ವಾ? ಅದರಿಂದ ನಾವು ರೈಸ್ ಆದರೆ ಬೇಗ ರುಬ್ಕೊಬಿಡ್ಬೋದು. ಇದು ಸ್ವಲ್ಪ ನಿಧಾನ, ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ರುಬ್ಕೊಳ್ಳೋಕ್ಕೆ. ಈ ಥರ ರುಬ್ಕೊಂಡು ನೋಡಿ ಕೈಯಿಂದನೇ ಅದನ್ನು ನೀವು ಚೆನ್ನಾಗಿ ತಿರುಗಬೇಕು. ಇದು ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಈ ಥರ ಸ್ವಲ್ಪ ನೀವು ಕೈಯಲ್ಲೇ ಬೀಟ್ ಮಾಡಿದ್ರೆ ಹಿಟ್ಟು ಚೆನ್ನಾಗಿ ಉದ್ಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ನಾನು ಅದನ್ನು ನೀಟಾಗಿ ಎಲ್ಲ ಸೆಟ್ ಮಾಡಿ ಇಟ್ಬಿಡ್ತೀನಿ. ಫುಲ್ ಓವರ್ನೈಟ್ ಫರ್ಮೆಂಟೇಷನ್ಗೆ ಇಡ್ತೀನಿ. ನೋಡಿ, ಇವಾಗ ಮಾರ್ನಿಂಗು ಹಿಟ್ಟು ಚೆನ್ನಾಗಿ ಉದ್ಗಿ ಬಂದಿದೆ. ನೋಡಿ, ಸೇಮ್ ದೋಸೆ ಹಿಟ್ಟು ಥರನೇ ಚೆನ್ನಾಗಿ ಉದ್ಗಿ ಬಂದಿದೆ. ಅಕ್ಕಿ ದೋಸೆ ಮಾಡ್ತೀವಲ್ವ ಅದೇ ಥರ. ಈ ದೋಸೆ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಫ್ರೆಂಡ್ಸ್, ನೀವು ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ. ನಾವು ಇನ್ಸ್ಟೆಂಟಾಗಿ ರಾಗಿ ಹಿಟ್ಟನ್ನು ಬಳಸ್ಕೊಂಡು ದೋಸೆನ ಮಾಡ್ತೀವಿ ಅಲ್ವಾ? ಆ ಟೇಸ್ಟ್ಗಿಂತ ಇದು ಸಖತ್ತಾಗಿರುತ್ತೆ ಟೇಸ್ಟು ಮಾತ್ರ. ನೋಡಿ, ಇವಾಗ ನಾನು ಹೆಂಚನ್ನ ಕಾಯೋದಕ್ಕೆ ಇಟ್ಕೊಂಡು ಇವಾಗ ಒಂದೊಂದೇ ದೋಸೆಗಳನ್ನ ಹಾಕೋತಾ ಇದ್ದೀನಿ. ಎಷ್ಟು ಕ್ರಿಸ್ಪಾಗಿ, ಒಳಗಡೆ ಸಾಫ್ಟಿಯಾಗಿ ಮತ್ತು ಮೇಲ್ಗಡೆ ಕ್ರಿಸ್ಪಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ತುಪ್ಪ ಹಾಕ್ಕೊಂಡು ನೀವು ಅದ್ರದ್ದು ದೋಸೆನ ಬೇಯಿಸ್ಕೋತಾ ಇದ್ದರೆ ಆ ರಾಗಿದು ಫ್ರೇಗ್ರೆನ್ಸ್ ಇರುತ್ತಲ್ಲ, ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಫ್ರೆಂಡ್ಸ್. ಈ ರಾಗಿ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಅಂದರೆ, ರಾಗಿನಲ್ಲಿ ಕ್ಯಾಲ್ಶಿಯಂ ಅಂಶ ತುಂಬ ಹೆಚ್ಚಾಗಿರೋದ್ರಿಂದ ಫ್ರೆಂಡ್ಸ್, ಇದು ಮಕ್ಳಿಗಾಗಿರ್ಬೋದು, ವಯಸ್ಸಾಗಿರೋರ್ಗಾಗಿರ್ಬೋದು ಮತ್ತು ಬಾಣಂತಿಯರಾಗಿರ್ಬೋದು, ಪ್ರತಿನಿತ್ಯ ನೀವು ಊಟದಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಮೂಳೆಗಳು ಕೂಡ ತುಂಬ ಗಟ್ಟಿ ಆಗ್ತವೆ ಫ್ರೆಂಡ್ಸ್. ರಾಗಿನಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ದೇಹದಲ್ಲಿ ನಮಗೆ ಜೀರ್ಣಶಕ್ತಿಗೂ ಕೂಡ ಇದು ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಪ್ರತಿನಿತ್ಯ ನಾವು ರಾಗಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡಲು ರಾಗಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ರಾಗಿನಲ್ಲಿ ಇರೋ ಅಂಥ ಉಪಯೋಗಗಳು ಒಂದಲ್ಲ ಎರಡಲ್ಲ. ರಾಗಿನಲ್ಲಿ ಕಬ್ಬಿಣಾಂಶನೂ ಕೂಡ ಹೆಚ್ಚಾಗಿರೋದ್ರಿಂದ ರಕ್ತಹೀನತೆ ಕೊರತೆ ಇರೋರು ಏನಾದರೂ
ರಾಗಿನ ದಿನನಿತ್ಯ ಸೇವನೆ ಮಾಡ್ತಾ ಬಂದರೆ ಅವರ ಆರೋಗ್ಯದಲ್ಲೂ ಕೂಡ ಬೇಗನೆ ಚೇತರಿಕೆನ ಕಾಣ್ಬೋದು ಅಂತಲೇ ಹೇಳ್ಬೋದು. ನಾವಂತೂ ಪ್ರತಿನಿತ್ಯ ಇದನ್ನು ರಾಗಿ ಅಂಬ್ಲಿ ಆಗಿರ್ಬೋದು, ರಾಗಿ ದೋಸೆ ಆಗಿರ್ಬೋದು, ಅಥವಾ ರಾಗಿ ಮುದ್ದೆ ಆಗಿರ್ಬೋದು, ರಾಗಿ ಗಂಜಿ ಇದನ್ನೆಲ್ಲ ನಾವು ದಿನನಿತ್ಯದಲ್ಲಿ ಬಳಸಲೇಬೇಕು ಫ್ರೆಂಡ್ಸ್. ಅಷ್ಟೊಂದು ಬೆನಿಫಿಟ್ ಇದೆ ಈ ರಾಗಿಯಿಂದ. ನೋಡಿ, ಈ ಥರ ಒಮ್ಮೆ ನೀವು ರಾಗಿ ದೋಸೆನ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ದೇಹಕ್ಕೂ ಒಳ್ಳೆಯದು, ಮತ್ತು ಇದು ತುಂಬಾ ತಂಪಾಗಿರೋದ್ರಿಂದ ಹೀಟ್ ಬಾಡಿ ಯಾರಿಗಾದ್ರೂ ಇದ್ದರೆ ಈ ಥರ ರಾಗಿ ಸೇವನೆ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನು ರಾಗಿನ ಒಂದೊಂದನ್ನೇ ರಾಗಿ ದೋಸೆನ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ಕ್ರಿಸ್ಪಾಗಿ ಬರುತ್ತೆ. ಇದಕ್ಕಂತೂ ಕಾಯಿ ಚಟ್ನಿನೇ ಬೆಸ್ಟ್ ಕಾಂಬಿನೇಷನ್. ಇದಕ್ಕೆ ಬೇರೆ ಪಲ್ಯಗಳು ಗೊಜ್ಜು ಆ ಥರದಕ್ಕಿಂತ ಕೆಂಪು ಕಾಯಿನ ಜಾಸ್ತಿ ಹಾಕ್ಕೊಂಡು ಕೆಂಪು ಚಟ್ನಿನ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ನೋಡಿ, ನಾನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.